ಬಹಳ ಕಡೆಯವರೆಗೂ ಅವ್ರಿಗೆ ಈ ಚಿತ್ರ ನನ್ನ ಮೊದಲ ಚಿತ್ರದಲ್ಲಿ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ನಂದು ಈ ಥರ ಆಗಿತ್ತು ಅಂತ ಒಂದು ಸಿಹಿ ನೆನಪು. ನನಗೊಂದು ಜನ್ಮದ ಜೋಡಿ ಮೊದಲನೇ ಪಿಕ್ಚರ್ ನಾನು ಮಾಡಿದಾಗ ಬಹಳ ಆತಂಕದಲ್ಲಿ ನನಗೆ ಏನಪ್ಪ ಅಂತ ಇದ್ರು. ಇಷ್ಟು ವರ್ಷದ ಮೇಲೂ 30 ವರ್ಷದ ಮೇಲೂ ಜನ್ಮ ಜೋಡಿ ಅವರ ಹಾಡುಗಳು ಕಥೆ ಹೆಂಗೆ ನೆನಪಿಸ್ಕೋತಾರೆ. ಹಾಗೆ ಆ ಥರದ ಅನೇಕ ಜನಕ್ಕೆ ಮೊದಲನೇ ಪಿಕ್ಚರ್ ಆಗಿರೋರಿಗೆ ಎಲ್ಲರಿಗೂ ಒಂದು ಸಿಹಿಯಾದ ನೆನಪು ಇದನ್ನು ಗಟ್ಟಿಯಾಗಿ ಉಳಿಲಿ ಅಂತ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ದುಡ್ಡು ಹಾಕಿರೋರು ಮತ್ತು ಅನೇಕ ಜನ ಹಿಂದೆ ಕೆಲಸ ಮಾಡೋ ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, PRO ಮತ್ತು ಬಂದಿರೋ ಮಾಧ್ಯಮದವರು ಎಲ್ಲರೂ ಇದು ನಮ್ಮನೇದು ಅಂದ್ಕೊಂಡು ಕೆಲಸ ಮಾಡ್ತಾರೆ. ತುಂಬ ಸರಿ ನಾನು ನೋಡಿ ಅನೇಕ PROಗಳಾಗಲಿ ಅನೇಕ ಜನ ಮಾಧ್ಯಮದವರಾಗಲಿ ಇದು ನಮ್ಮದು ಕೆಲಸ ರೀ, ಕನ್ನಡದ ಕೆಲಸ ಇದು ಅಂತ ಅವ್ರು ಯಾರು ಕೆಲಸ ಮಾಡ್ಬೇಕಾರೆಲ್ಲ ಆ ಥರದ್ದೆಲ್ಲ ಏನೋ ಒಂದು ಅಂತ ಮಾಡಿದ್ದು ನಾನು ನೋಡೇ ಇಲ್ಲ. ಹಂಗಿರೋದ್ರಿಂದನೇ ಇವತ್ತಿಗೂ ತುಂಬ ಆರೋಗ್ಯಕರವಾದ ಮನಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿದೆ ಅಂತ ಭಾವಿಸ್ತೇನೆ. ಅವರೆಲ್ಲರಿಗೂ ದೊಡ್ಡ ಯಶಸ್ಸು ಸಿಗಲಿ. ಈ ಚಿತ್ರದ ಮೂಲಕ ಮತ್ತೊಂದು ಹೊಸ ಥರದ ಅಲೆ, ಯಾಕೆಂದ್ರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿರೋ ಈ ಗಳಿಗೆಗಳಲ್ಲಿ ಈ ಚಿತ್ರರಂಗದಲ್ಲಿ ಟಾಕೀಸ್ಗಳಲ್ಲಿ ಮಾತ್ರ ಅಲ್ಲದೆ OTTಗಳಲ್ಲೂ ಮತ್ತೊಂದು ಕಡೆ ನಾವು ಹೆಚ್ಚು ಪ್ರಚಾರ ಸಿಕ್ಕಿ ಒಳ್ಳೇದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರೈಸ್ತೀನಿ. ಕಾರ್ಯಕ್ರಮ ಚೆನ್ನಾಗಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತು ನನಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಮಸ್ಕಾರ.